ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ನಿಮಗೆ 850 ಕಿಲೋಮೀಟರ್ ರೇಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಗ್ಯಾಪ್ ಆಗಿದೆ, ವಿಡಿಯೋ ಮಾಡಿರಲಿಲ್ಲ, ಕಾರಣಾಂತರ ಸಮಯದ ಅಭಾವದಿಂದ. ಲಿಬ್ರೇಷನ್ ಪಾಯಿಂಟಿಂದ ನನ್ನ ಮನೆಗೆ 845 ಕಿಲೋಮೀಟರ್ ಆಗುತ್ತೆ. 845 ಕಿಲೋಮೀಟ್ರು ಬಿಟ್ಟಂಥ ಜಾಗ ಬಂದು ಆದಿಲಾಬಾದಿಂದ ಇಲ್ಲಿವರೆಗೆ 845 ಆಗುತ್ತೆ. ಒನ್ ಡೇ ಬಿಫೋರ್ ಬಾಸ್ಕೆಟಿಂಗು ನಾವು ಅರ್ಲಿಯಾಗೇ ನಾವು ಬಾಕ್ಸಲ್ಲಿ ಬ್ಯಾಂಗ್ಳೂರಿಗೆ ತೊಗೊಂಡೋಗಿರೋದ್ರಿಂದ ಅಲ್ಲಿ ಬಿಡೋವಂಥ ಜಾಗದಲ್ಲಿ ನೀರು ಕೊಡೋವಂಥ ವ್ಯವಸ್ಥೆ ಇರುತ್ತೆ, ನೋಡ್ಬೋದು. ಅದು ನೀರನ್ನು ನಾವು ವ್ಯವಸ್ಥೆ ಅವ್ರು ಮಾಡ್ತಾಯಿದ್ದಾರೆ. ನೀರು ಕೊಟ್ಟು 1 ಅವರ್ ಆದಮೇಲೆ ಬರ್ಡ್ಸ್ನ ಲಿಬ್ರೇಟ್ ಮಾಡೋ ಅಂಥದ್ದು ವಾಡಿಕೆ, ಯಾಕಂದರೆ ಅದಕ್ಕೂ ಮುಂಚೆ ಬಿಡಲಿಕ್ಕೆ ಆಗಲ್ಲ. ಸುಮಾರು 13 ಕ್ಲಬ್ದು ಒಟ್ಟಿಗೆ ಲಿಬ್ರೇಷನ್ ಇರುತ್ತೆ. ಫೆಡರೇಷನ್ ಅಂಡರ್ ಸುಮಾರು 13 ಕ್ಲಬ್ ಬರುತ್ತೆ. ಅರೌಂಡ್ 700 ಬರ್ಡ್ಸ್, ಹೆಚ್ಚು ಕಡಿಮೆ ಒಂದು ಸರಿ ಸುಮಾರು 700 ಬರ್ಡ್ಸು ಒಟ್ಟಿಗೆ ಬಾಸ್ಕೆಟಿಂಗ್ ಆಗಿ ಒಟ್ಟಿಗೆ ಲಿಬ್ರೇಟ್ ಮಾಡ್ತಾಯಿದ್ದಾರೆ. ಸೀಲೆಲ್ಲ ಓಪನ್ ಮಾಡ್ತಾಯಿದ್ದಾರೆ, ನೋಡ್ಬೋದು. ಈ ನಂತರ ನೀವು ಲಿಬ್ರೇಷನ್ ಕೂಡ ನೋಡ್ಬೋದು. ವೆದರು ತುಂಬ ಟಫ್ ಇದೆ. ಥ್ರೂಔಟ್ ದ ಸ್ಟ್ರೆಚ್ ಹೆಡ್ ವಿಂಡ್ ಇದೆ. ಅಂಥ ಸಮಯದಲ್ಲಿ ಈ ಸಲ ಮ್ಯಾಕ್ಸಿಮಮ್ ಲಾಸಸ್ಸು ನೋಡಿದ್ವಿ, ತುಂಬ ಡಿಲೇನೂ ನೋಡಿದ್ವಿ. ಇಷ್ಟು ವರ್ಷದಲ್ಲಿ ತುಂಬ ಹೊಡೆತ ತಿಂದಂಥ ರೇಸ್ ಇದು 850 ಕಿಲೋಮೀಟರು. ನಾನು ರಿಸಲ್ಟ್ ಬಂದಾಗ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ. ಈ ರೇಸಲ್ಲಿ ನಮಗೆ ಬೋರ್ಡ್ ಟೈಮಲ್ಲಿ ಬಂದಂಥ ಹಕ್ಕಿಗಳು ತುಂಬಾ ಕಡಿಮೆ ಇದ್ದು. ಥ್ರೂಔಟ್ ದ ಫೆಡರೇಷನ್ನು ಎಲ್ಲ ಕ್ಲಬ್ಬಲ್ಲೂ ತುಂಬ ಲಾಸಸ್ ಆದಂಥ ರೇಸ್ ಇದು, ವೆದರ್ ಸಮಸ್ಯೆಯಿಂದ. ಈ ಇದರಲ್ಲಿ ನಮಗೆ ಪ್ಲೇಸ್ಮೆಂಟು ಸಿಕ್ಕಿದ್ದು 4. ನಾನು ಫೆಡರೇಷನ್ಗೆ ಒಂದೇ ಒಂದು ಬರ್ಡ್ ಹಾಕಿದ್ದೆ, ಒಂದು ಬರ್ಡು ಪ್ಲೇಸ್ಮೆಂಟ್ ಸಿಕ್ಕಿದೆ. ಈಗ ನೋಡ್ತಾ ಇರೋದು 850ನಲ್ಲಿ 4th ಪ್ಲೇಸ್ ಬಂದಂಥ ಬರ್ಡು ಕ್ಲಬ್ಗೆ. ಒಳ್ಳೆ ಕಾಂಪಿಟೇಟಿವ್ ವೆಲಾಸಿಟಿನಲ್ಲಿ ಬಂದಂಥ ಬರ್ಡು 4th ಪ್ಲೇಸು. ಈಗ ಬಂದಂಥ ಬರ್ಡ್ ಕೂಡ ಈ ಬರ್ಡು 13ನೇ ಪ್ಲೇಸ್ ಬಂದಂಥ ಬರ್ಡು ಇದು. ಈ ಹಿಂದೆ ತುಂಬ ಚೆನ್ನಾಗಿ ಮಾಡಿದ್ದೆ. ಇನ್ನೊಂದು ಬರ್ಡು, ಈ ಬರ್ಡ್ ಬಂದು 17ನೇ ಪ್ಲೇಸು. ಇದು ಜೊತೆಗೆ ಇನ್ನೊಂದು ಫೆಡರೇಷನ್ ಬಂದು 12ನೇ ಪ್ಲೇಸ್ ತೊಗೊಂಡಿದೆ. ಥ್ಯಾಂಕ್ ಯು.